ನಾಟಕ ಮಾಡ್ತಿದ್ದಾಗ ಈಗ ಗೊತ್ತಾಗ್ತಾ ಇದೆ ಈ ಜನರೇಷನ್ನೇ ಜಾಸ್ತಿ ನಾಟಕ ನೋಡೋಕೆ ಬರ್ತಾ ಇದೆ. ಹಾಗಾಗಿ ನನಗೆ ಅತೀತ ನಾಟಕದ ಬಗ್ಗೆ ಬಹಳ ಸಂತೋಷ ಇದೆ. ಮತ್ತೆ ಎರಡನೇದು, ವಯಸ್ಸಾದ ಮೇಲೆ ನನ್ನ ವಯಸ್ಸಿನವರೊಟ್ಟಿಗೆ ನಾನು ಭಾಳ ಹೊತ್ತು ಕಳೆಯಲ್ಲ. ಯಾಕಂದ್ರೆ ಬರೀ ರೋಗ ಹೇಳ್ಕೊತಾ ಇರ್ತಾರೆ. ಏನೋ ಶುಗರು ಅಂತಾರೆ, ಕೊಲೆಸ್ಟ್ರಾಲು ಅಂತಾರೆ, ಇನ್ನೊಂದೇನೋ ಅಂತಾರೆ, ಅದು ತಿನ್ನಬೇಡ ಇದು ತಿನ್ನಬೇಕು ಅಂತಾರೆ. ನನಗೆ ಯಾವ ರೋಗನೂ ಇಲ್ಲ. ಹಾಗಾಗಿ ನನಗೊಂದು ಸಣ್ಣ ಸಮಸ್ಯೆ ಆಗಿದೆ ಈ ವಯಸ್ಸಲ್ಲಿ. ಏನು ರೋಗವೇ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಯಂಗ್ಸ್ಟರ್ಸ್ ಜೊತೆ ಓಡಾಡ್ತೀನಿ ಜಾಸ್ತಿ. ಮತ್ತು ಎರಡನೇದು, ಯಂಗ್ಸ್ಟರ್ಸ್ ಜೊತೆ ಸಂಕೋಚ ಬಿಟ್ಟು ಹೇಳ್ಬೋದು ಏನಾದರೂ ಇದ್ರೂ. ಏನಂತಾರೆ, ಮುದುಕ ತಲೆ ತಿಂತಾನೆ ಅನ್ಬೋದು, ಹೋಗ್ಬೋದೇ ಹೊರತು ಅದನ್ನು ಮೀರಿ ಯಾವುದೇ ಥರದ ದ್ವೇಷ ಗೀಷ ಇಟ್ಕೊಳ್ಳೋದಿಲ್ಲ. ಮತ್ತು ಎರಡನೇದು, ನನ್ನ ಹತ್ರ FD ಎಷ್ಟಿದೆ ಕೇಳಲ್ಲ, ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಕೇಳಲ್ಲ, ಸ್ವಂತ ಮನೇನ ಕೇಳಲ್ಲ, ಮಕ್ಕಳು ಮರಿ ಇದಾರ ಕೇಳಲ್ಲ. ಈ ಥರ ಯಾವ ಪ್ರಜ್ಞೆನೂ ಕೇಳದೇ ಇರೋ ಗುಂಪಿದು. ಯಾಕಂದರೆ ಅವ್ರ ಲೋಕದಲ್ಲಿ ಅದ್ಭುತವಾಗಿರ್ತಾರೆ. ಮತ್ತೊಂದು, ಪುಸ್ತಕಗಳು ಬರೀತಾ ಇದ್ದೀನಿ. ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಸತ್ಯಗಳು ಅರ್ಥ ಆಯಿತು. ಈಗಲೂ ಹುಡುಗಿರು ನಾಚ್ಕೋಬೇಕಾದ್ರೆ ಉಗುರು ಕಚ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಈಗಲೂ ಹುಡುಗಿರು ನಾಚ್ಕೋತಾರೆ ಅನ್ನೋ ಐಡಿಯಾ ನನಗೆ ಇರಲಿಲ್ಲ ಹೇಳ್ಬೇಕು. ಹಾಗಾಗಿ ಇಲ್ಲಿ ಬಂದ ಮೇಲೆ ಇಟ್ಸ್ ಎ ರಿವಿಲೇಷನ್ ಟು ಮಿ. ಹಾಗಾಗಿ ಮತ್ತೆ ಹುಡುಗಿರನ್ನ ನಾನು ಅದೇ ದೃಷ್ಟಿಕೋನದಿಂದ ನೋಡ್ತೇನೆ. ಯಾಕಂದರೆ ಈಗಲೂ ಅವ್ರು ನಾಚ್ಕೋತಾರೆ. ಹಾಗಾಗಿ ಲೆಟ್ ಇಟ್ ಕಂಟಿನ್ಯೂ ಇನ್ ದ ಸೇಮ್ ಪ್ಯಾಷನ್. ಮತ್ತು ಎರಡನೇದು, ಕಾಲ್ಗುಣದ ಬಗ್ಗೆ ಹೇಳಿದ್ರು. ಕಾಲ್ಗುಣದ ಬಗ್ಗೆ ಇಷ್ಟು ದಿನ ಆದಮೇಲೆ ಇನ್ನೂ ಮತ್ತೆ ಅದೇ ಮಾತಾಡ್ತಾ ಇದ್ದಾರೆ. ಆ ಸತ್ಯವೂ ನನಗೆ ಗೊತ್ತಿರಲಿಲ್ಲ. ನಾನು ಅಂದ್ಕಡೆ ನನಗೆ ನನ್ನ ಲೋಕ ಕಳೆದಾಗಿದೆ. ನನ್ನ ಕಾಲದಲ್ಲಿ ಬಹಳ ದಡ್ರಿದ್ರು, ಈಗ ಬಹಳ ಬುದ್ಧಿವಂತರಿದ್ದಾರೆ ಅಂದ್ಕೊಂಡಿದ್ದೆ. ಭಾಳ ಸಂತೋಷ ಆಗ್ತಿದೆ. ಈ ಕಾಲದಲ್ಲಿ ಅವರೇ ಮುಂದುವರೆದಿದ್ದಾರೆ. ಸೊ ದಟ್ ದ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಐ ಹ್ಯಾವ್ ನಾಟ್ ಬಿಕಮ್ ಇರ್ರೆಲೆವೆಂಟ್ ಯೆಟ್. ಹಾಗಾಗಿ ಅದೊಂದು. ಮತ್ತು ಎನಿವೆ, ಇಟ್ಸ್ ಎ ವೆರಿ ನೈಸ್ ಫೀಲಿಂಗ್. ಯಾವುದೋ ಕನ್ನಡ ರಾಜ್ಯೋತ್ಸವ ಇನ್ನೊಂದು ತಿಂಗಳಾದ ಮೇಲಿದೆ. ನಾನು ಕನ್ನಡ ಭಾಷೆನ ಭಾಳ ಪ್ರೀತಿಸಿದ್ದೇನೆ. ಬೇಸಿಕಲಿ ಓದಿದ್ದು ಇಂಗ್ಲೀಷ್ ಮೀಡಿಯಮು, ಕಲ್ತದ್ದು ಸೈನ್ಸು. ಅವ್ರು ಹೇಳ್ತಾರಲ್ಲ ಇಂಜಿನಿಯರಿಂಗ್ ಅಂತ, ನಮ್ಮಲ್ಲೂ ತಲೆ ತಿಂದು AMIಗೆ ಸೇರಿಸಿದ್ರು. AMI ಎಲೆಕ್ಟ್ರಿಕಲ್ ಮಾಡಿದೆ ನಾನು, BSc ಮುಗಿಸಿ AMI ಮಾಡಿದೆ. ಆದರೆ ಆ ಕಾಲದಲ್ಲಿ ಶನಿಗಳಿಗೆ ಕೆಲಸ ಕೊಡಲಿಲ್ಲ. ಅವ್ರಿಗೆ ಅದೇನಂದ್ರೆ ನನಗಿದ್ದು ಪ್ರಾಬ್ಲಮ್ ಏನಂದ್ರೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿತ್ತು. ಅವ್ರಿಗೇನು ಅಂತಂದರೆ ಈ 40% ರಿಸರ್ವೇಷನ್ ಕೊಡ್ತಾರೆ, ಅದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಇನ್ನು 60% ಮೆರಿಟ್ ಕೊಡಬೇಕಲ್ವ, ಅದನ್ನು ಲಂಚಕ್ಕೆ ಕೊಟ್ಬಿಡ್ತಾರೆ. ಹಾಗಾಗಿ ಎರಡೂ ಕಡೆ ನಾವು ಮಿಸ್ ಆಗ್ತೀವಿ. ನನಗೆ ಜಾತಿ ಕಡೆಯಿಂದ ಅಲ್ಲಿ ಹೋಯಿತು, ಮೆರಿಟ್ ಇದ್ರೂ ಕೂಡ ದುಡ್ಡು ಇರಲಿಲ್ಲ, ಹಾಗಾಗಿ ಇಲ್ಲಿ ಹೋಯಿತು. ಹಾಗಾಗಿ ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ಏನು ಮಾಡಿದೆ, ಪೋಸ್ಟ್ ಆಫೀಸ್ನಲ್ಲಿ LDC ಕೆಲಸ ಅಂತ ಅವಾಗ ಸಿಕ್ಕಿದ್ದು. 73ನೇ ಇಸ್ವಿನಲ್ಲಿ ಸಿಕ್ಕಿದ್ದು ಅಂತ. 73ನೇ ಇಸ್ವಿನಲ್ಲಿ ಸೇರಿದೆ. 76ರವರೆಗೂ ಅಲ್ಲಿದ್ದೆ. 76ಕ್ಕೆ ಇನ್ಕಮ್ ಟ್ಯಾಕ್ಸಿಗೆ ಇನ್ಸ್ಪೆಕ್ಟ್ರಾಗಿ ಬಂದೆ. ಓದಿದ್ದು BSc ಸೈನ್ಸು ಮ್ಯಾಥ್ಸು. ಮಾಡಿದ್ದಾಮೇಲೆ AMI ಎಲೆಕ್ಟ್ರಿಕಲ್ಲು. ಪೋಸ್ಟ್ ಆಫೀಸ್ನಲ್ಲಿ ನಾನು ಮಾಡ್ತಾ ಇದ್ದಿದ್ದು ಪೋಸ್ಟಲ್ ಆರ್ಡ್ರು, ಸ್ಟ್ಯಾಂಪು ಮಾರೋ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಭಾಳ ಇಂಟೆಲಿಜೆಂಟ್ ಅಂತ ಕರೀತಾಯಿದ್ರು ಪೋಸ್ಟ್ ಆಫೀಸ್ನಲ್ಲಿ. ಅಲ್ಲ, ನೀವು ಒಳ್ಳೆ ಕಥೆ ಆಯಿತು. ನಾನು ಅಷ್ಟೆಲ್ಲ ಓದಿದ ಮೇಲೆ ಪೋಸ್ಟಲ್ ಆರ್ಡ್ರ್ ಮಾರಕ್ಕೆ ಬರೋದಿಲ್ಲ ಹೋದ್ರೆ ಹಿಂಗೆ ಅಂತ